ಧನುರಾಶಿ ಧನುರಾಶಿ ವಿಚಾರ ನೋಡಿದ್ದಾದರೆ ಇವತ್ತಿನ ದಿವಸ ಆರ್ಥರೈಟಿಸ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಪಾದಗಳ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು, ವೆರಿಕೋಸ್ ವೈನ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ಅಷ್ಟೇ ಇವತ್ತು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಆಗಿರುತ್ತೆ. ಒಂದಷ್ಟು ಜನ ಇವತ್ತು ವಯಸ್ಸಾಗಿರತಕ್ಕಂಥ ವ್ಯಕ್ತಿಗಳು, ಮರಿಗಳು ಇದಕ್ಕೆ ಸಿಕ್ಕಾಕೊಂಡಿರ್ತೀರಾ, ಅವ್ರನ್ನ ಕೇರ್ ಟೇಕರ್ಸ್ ಇರ್ತಾರಲ್ಲ, ಅವರು 2 ಪಟ್ಟು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಇವತ್ತು ಅವರಿಂದ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದ್ರೆ ಸಾಲ ತಗೊಳ್ಳೋದ್ರಿಂದ ಹೋಗ್ತೀರಾ, ಇದರಿಂದ ಅಪಾಯಕ್ಕೆ ನೀವೇ ಆಹ್ವಾನ ಕೊಟ್ಟಂಗಾಗುತ್ತೆ. ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಒಂದು 100 ರೂಪಾಯಿ ಕೂಡ ಸಾಲ ತಗೋಬೇಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ವೀತರಾಗಾಯ ಸುರಾಗಾಯ ನಮಃ. ಈ ಮಂತ್ರವನ್ನ 46 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ ಅಮ್ಮನವರ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ 3 ಉದ್ಧರಣೆಯಷ್ಟು ತೀರ್ಥವನ್ನು ತಗೊಳ್ಳಿ, ಶುಭವಾಗುತ್ತೆ. ಇನ್ನು ಮಕರ ರಾಶಿ ವಿಚಾರ ನೋಡಿದಾದರೆ ಇವತ್ತು ರಾಜಕೀಯದವರಿಗೆ, ಸಮಾಜಶಾಸ್ತ್ರಜ್ಞರಿಗೆ ತುಂಬಾ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ. ಆದರೆ ಸ್ವಲ್ಪ ಮಟ್ಟಿಗೆ ಬೇರೆಯವರ ಮಾತಿಗೆ ಅನುಗುಣವಾಗಿ ನೀವು ನಡೆಯಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಅದೇ ಪ್ರಕಾರ ವಿದ್ಯಾರ್ಥಿಗಳು ತುಂಬಾ ತಪ್ಪು ಆಯ್ಕೆಗಳನ್ನ ಮಾಡ್ತೀರಾ. ಇವತ್ತು ರಾಂಗ್ ಡಿಸಿಷನ್ಸ್ ನಿಮಗೆ ತುಂಬಾ ಕಾಸ್ಟ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ, ಹುಷಾರಾಗಿದೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಮಾಯಾತೀತಾಯ ತ್ರಿಸಾಮ್ನೇ ನಮಃ. ಈ ಮಂತ್ರವನ್ನ 22 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ ಕಬ್ಬಿಣದ ಪದಾರ್ಥಗಳು, ಚರ್ಮದ ಪದಾರ್ಥಗಳನ್ನ ಹೊಸದಾಗಿ ಏನು ಕೊಂಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇವತ್ತು ಐರನ್ ಅಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು, ಲೆದರ್ ಐಟಮ್ಸು ಯಾವುದನ್ನು ಖರೀದಿ ಮಾಡಬಾರ್ದು. ಕುಂಭರಾಶಿ ವಿಚಾರ ನೋಡಿದಲ್ಲಿ ಮಿತ್ರ ವರ್ಗದಲ್ಲಿ ಇವತ್ತು ಗೊಂದಲ, ಅಪನಂಬಿಕೆ, ತುಂಬಾ ಕ್ಲೋಸ್ ಫ್ರೆಂಡ್ಸು, ಆದ್ರೂ ಯಾಕೋ ಸ್ವಲ್ಪ ಗೊಂದಲ, ಏನೋ ವ್ಯತ್ಯಾಸ ಆಗ್ತಾ ಇದೆಯಲ್ಲ, ಅಣ್ತಮ್ಮ ಅಂತ ಮಾತಾಡಿಸ್ತಾ ಇರ್ತಾನೆ ಇವನು, ಇವತ್ತು ಯಾಕೋ ನೋಡಿದ್ರೆ ನನಗೆ ಎಲ್ಲೋ ಒಂದ್ ಕಡೆ ಏನೋ ತೊಂದರೆ ತರೋ ತರ ಇದಾನಲ್ಲ ಅಂತ ಅನ್ಸುತ್ತೆ. ಹುಷಾರಾಗಿರಿ. ಜಾಸ್ತಿ ನಿಮ್ಮ ರಹಸ್ಯಗಳನ್ನ ಇವತ್ತು ಸ್ನೇಹಿತರ ಜೊತೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವತ್ತು ಹೊಸದಾಗಿ ಕೆಲಸಕ್ಕೆ ಸೇರಿರತಕ್ಕಂಥ ವಿದ್ಯಾರ್ಥಿಗಳು, ಒಂದು ಪ್ರೊಫೆಷನರಿ ಪೀರಿಯಡ್ ಇರತಕ್ಕಂಥವ್ರು, ಏನಾದರೂ ಒಂದು ಇಂಟರ್ನ್ಶಿಪ್ ಮಾಡ್ತಾ ಇರತಕ್ಕಂಥವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಒಂದಷ್ಟು ಜನ ನಿಮ್ಮನ್ನ ಬಳಸ್ಕೊಳ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ, ಎಚ್ಚರಿಕೆಯಿಂದ ಇರಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ವಿಧೀಂದ್ರ ಶಿವ ಸಂಸ್ತುತಾಯ ನಮಃ. ಈ ಮಂತ್ರವನ್ನ 31 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಶೂಲಧಾರಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಹೋಗಿ ಕಡಿಲೆ ಹೂವಿನಿಂದ ಅರ್ಚನೆಯನ್ನು ಮಾಡಿಸ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ ವಿಚಾರ ನೋಡಿದ್ರೆ ಇವತ್ತು ಆದಾಯಕ್ಕಿಂತ ಹೆಚ್ಚಿನ ವ್ಯಯ. 2 ರೂಪಾಯಿ ಆದಾಯ ಆದ್ರೆ 10 ರೂಪಾಯಿ ಇವತ್ತು ಖರ್ಚು ವೆಚ್ಚಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸ್ವಲ್ಪ ಸುಲಭ ಮಾರ್ಗದಲ್ಲಿ ಸಂಪಾದನೆನೂ ಆಗೋಗುತ್ತೆ, ಅಲ್ಲಿಂದಾನೇ ಸಮಸ್ಯೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಕಷ್ಟಪಟ್ಟು ದುಡಿದಾಗ ನಾವು ಆ ದುಡ್ಡನ್ನ ಅಪೋಲ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಯಾವುದೋ ಒಂದು ಮಾರ್ಗದಲ್ಲಿ ಬರುತ್ತಲ್ಲ, ಆವಾಗ ಅದನ್ನ ಈಸಿ ಕಮ್ ಈಸಿ ಗೋ ಅನ್ನೋ ಥರದಲ್ಲಿ ಇನ್ನೂ ಜಾಸ್ತಿ ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ತುಂಬಾ ಎಚ್ಚರಿಕೆಯಿಂದ ಇರಬೇಕಿಂತ ಸಂದರ್ಭಗಳಲ್ಲಿ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ನಿವೃತ್ತ ಅಧಿಕಾರಿಗಳು, ಇವರಿಗೆ ಸಮಾಜ ಸೇವೆಯ ಕಡೆಗೆ, ಒಂದಷ್ಟು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಮೂಡತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ಮೀನರಾಶಿನವರು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದ್ರೆ ಸರ್ವತಂತ್ರ ಪ್ರಕಾಶನ್ಯೈ ನಮಃ. ಈ ಮಂತ್ರವನ್ನ 42 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ 108 ಮಣಿಗಳಿರ್ತಕ್ಕಂಥ ಸ್ಫಟಿಕ ಮಾಲೆ, ನಾನು ಕೊರಳಲ್ಲಿ ಧಾರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ತರದ ಸ್ಫಟಿಕ ಮಾಲೆಯನ್ನ ಸಾಧ್ಯವಾದರೆ ಬೆಳ್ಳಿನಲ್ಲಿ ಕಟ್ಟಿಸ್ಬಿಟ್ಟು ನೀವು ಸಹ ಧಾರಣೆಯನ್ನು ಮಾಡ್ಕೊಳ್ಳಿ, ವಿಶೇಷವಾದ ಫಲಿತಾಂಶ ಪಡ್ಕೊಳ್ತೀರ. ಪ್ರಿಯ ವೀಕ್ಷಕ ಬಾಂಧವರೇ, ಇದಿಷ್ಟು ಇವತ್ತಿನ 12 ರಾಶಿಯವರ ಫಲಾಫಲಗಳ ಪರಾಮರ್ಶೆ. ಒಳಿತು ಕೆಡಕುವ ವಿಮರ್ಶೆಯಾಗಿರುತ್ತೆ. ಆದಿತ್ಯಾದಿ ನವಗ್ರಹ ದೇವತೆಗಳು, ನಿಮ್ಮ ಇಷ್ಟ ದೇವತೆಗಳು ಎಲ್ಲರೂ ನಿಮಗೆ ಸನ್ಮಾನಗಳು ಉಂಟುವಾಗಲಿ, ಇಡೀ ದಿವಸ ಶುಭದಾಯಕವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋದಕ್ಕೆ ಮೊದಲು ಇವತ್ತಿನ ಸುಭಾಷಿತ, ಅದರ ಅರ್ಥವನ್ನು ಸಹ ವಿಶ್ಲೇಷಣೆಯನ್ನು ಮಾಡೋಣ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿದೆ. ತುಳಸಿ ವಿಟಪಿಸ್ಥಾನಂ ಗೃಹೇ ಯಸ್ಯ ಅವತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಾಯಾಂತಿ ಯಮಕಿಂಕರಾಃ. ಏನು ಈ ಸುಭಾಷಿತದ ಅರ್ಥ ಅಂತಂದ್ರೆ, ಯಾವ ಮನೆಯಲ್ಲಿ ಒಂದು ತುಳಸಿ ಗಿಡ, ಒಂದು ತುಳಸಿ ಸಸ್ಯ, ಒಂದು ತುಳಸಿ ಸಸಿ ಇರುತ್ತೋ ಆ ಮನೆ ಸಾಕ್ಷಾತ್ ಒಂದು ತೀರ್ಥಕ್ಷೇತ್ರವಾಗಿರುತ್ತೆ. ಅಂತಹ ಮನೆಯಲ್ಲಿ ಯಮಕಿಂಕರರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಆ ಮನೆಯಲ್ಲಿ ಸಾವು ನೋವುಗಳೇ ಆಗೋದಿಲ್ವಾ ಅಂತಲ್ಲ. ಸಾವು ಅನ್ನತಕ್ಕಂಥದ್ದು ಒಂದು ಅಲ್ಟಿಮೇಟ್ ಎಂಡ್, ಒಂದು ಇನ್ಎವಿಟಬಲ್ ಟ್ರೂತ್ ಆಗಿರುತ್ತೆ. ಆದರೆ ಅಂತಹ ಮನೆಗಳಲ್ಲಿ, ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತೆ, ತುಳಸಿ ಬೃಂದಾವನ ಇರುತ್ತೆ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಬೃಂದಾವನಕ್ಕೆ ಪ್ರತಿದಿನ ಅರ್ಶನ ಕುಂಕುಮ ಇಟ್ಟು ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾರೆ, ಅಂತಹ ಮನೆಗಳಲ್ಲಿ ಅಕಾಲ ಮರಣಗಳು, ದುರ್ಮರಣಗಳು ಆಗೋದಿಲ್ಲ. ಎಲ್ಲರೂ ಅಷ್ಟೇ ಪೂರ್ಣಾಯಸ್ಸು, ದೀರ್ಘಾಯಸ್ಸನ್ನು ಪಡ್ಕೊಳ್ತಾರೆ, ಸುಭಿಕ್ಷವಾದಂಥ ಒಂದು ನೆಮ್ಮದಿಯಾದಂಥ ಜೀವನವನ್ನು ಕಂಡುಕೊಳ್ತಾರೆ ಅಂತ ಇದರ ಅರ್ಥ ಆಗಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಯಾರ ಮನೆಯಲ್ಲಿ ತುಳಸಿ ಇಲ್ವೋ ಅಂಥವರು ದಯವಿಟ್ಟು ಇವತ್ತೇ ತಗೊಂಡು ಬಂದು ಒಂದು ತುಳಸಿಯನ್ನ, ಒಂದು ಬೃಂದಾವನವನ್ನು ಸ್ಥಾಪನೆಯನ್ನು ಮಾಡಿ ಪ್ರತಿದಿನ ಅದಕ್ಕೆ ಪೂಜೆಯನ್ನು ಮಾಡಿ
ಬೃಂದಾವನದಲ್ಲಿರತಕ್ಕಂಥ ತುಳಸಿನ ಯಾವುದೇ ಕಾರಣಕ್ಕೂ ಕೀಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯನ್ನು ಮಾಡೋಣ. ಅಲ್ಲಿವರೆಗೂ ಒಂದು ಅಲ್ಪ ವಿರಾಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ.